ಛೋಟಾ ಭೀಮ್ ಅನ್ನೋ ಒಂದು ಫೇಮಸ್ ಕಾರ್ಟೂನ್ ಶೋ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹೌದು, ಯಾರಿಗೆ ತಾನೇ ಗೊತ್ತಿಲ್ಲ ಛೋಟಾ ಭೀಮ್ ಅನ್ನೋ ಒಂದು ಕತೆ. ಈ ಶೋನಲ್ಲಿ ಬರೋ ಹಾಗೆ ಒಂದು ಛೋಟಾ ಭೀಮ್ನ ಒಂದು ಸಣ್ಣ ತುಣುಕನ್ನು ಇವತ್ತು ನಮ್ಮ ಮಕ್ಕಳು ಇಲ್ಲಿ ಪ್ರಸ್ತುತಿಪಡಿಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಎಂಟರ್ಟೈನ್ ಮಾಡೋಣ. ಛೋಟಾ ಭೀಮ್ನ ಕತೆ. ಒಂದಾನೊಂದು ಕಾಲದಲ್ಲಿ ಢೋಲಕ್ಪುರ್ ಎಂಬ ರಾಜ್ಯವಿತ್ತು. ಅಲ್ಲಿಯ ಜನರು ಸುಖ, ಶಾಂತಿ, ನೆಮ್ಮದಿಯೊಂದಿಗೂ ಸಮೃದ್ಧಿಯಾಗಿಯೂ ಹೃದಯವಂತರಾಗಿಯೂ ಇದ್ದರು. ಈ ರಾಜ್ಯದಲ್ಲಿ ಇಂದ್ರವರ್ಮನೆಂಬ ಉತ್ತಮವಾದ ರಾಜನೂ ಇದ್ದನು. ಈತನಿಗೆ ಇಂದುಮತಿ ಎಂಬ ಮುದ್ದಾದ ಯುವರಾಣಿಯೂ ಇದ್ದಳು. ಇಂತಹ ಶ್ರೇಷ್ಠವಾದ ರಾಜ್ಯದಲ್ಲಿ ಅತಿ ಬುದ್ಧಿವಂತನೂ ಬಲಶಾಲಿಯೂ ಚತುರನೂ ಆಗಿರುವ ಒಬ್ಬ ಯುವಕನಿದ್ದನು. ಆತನ ಹೆಸರೇ ಭೀಮ್. ಆತನಿಗೆ ಚುಟ್ಕಿ, ರಾಜು, ಜಗ್ಗು ಎಂಬ ಮರಕಟ, ಹೀಗೆ ಒಂದು ದೊಡ್ಡ ಸ್ನೇಹಿತರ ಬಳಗವೇ ಇತ್ತು. ಇವರೊಂದಿಗೆ ಕೀಟಳೆ ಮಾಡುವ ಕಾಲ್ಯ, ಡೋಲು ಬೋಲು ಎಂಬ ತುಂಟ ಸ್ನೇಹಿತರು ಇದ್ದರು. ಇವರೆಲ್ಲರೂ ಕಿಡ್ಸ್ ಬಂಕ್ ಎಂಬ ಶಾಲೆಯಲ್ಲಿ ಓದುತ್ತಿದ್ದರು. ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದರು. ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ತೆಗೆದುಕೊಂಡ ಭೀಮ್ ಮತ್ತು ಆತನ ಸ್ನೇಹಿತರಿಗೆ ಅವರ ಶಿಕ್ಷಕರಿಂದ ತಲಾ ಒಂದೊಂದು ಪುಸ್ತಕವನ್ನು ಉಡುಗೊರೆಯಾಗಿ ಪಡೆದಿದ್ದರು. ಹೀಗೆ ಒಂದು ದಿನ ಎಲ್ಲರೂ ಒಂದು ಮರದ ಕೆಳಗೆ ಕುಳಿತು ಆ ಪುಸ್ತಕಗಳನ್ನು ಓದುತ್ತಿದ್ದಾಗ ನನಗೆ ಪಂಚಾಯತ್ ಹತ್ರ ಬುಕ್ ಸಿಕ್ಕಿದೆ. ಇದರಲ್ಲಿ ಎಲ್ಲ ಸ್ಟೋರೀಸು ಚೆನ್ನಾಗಿದೆ. ನಿನಗೆ ಬುಕ್ ಸಿಕ್ಕಿದೆ? ಹೌದಾ ರಾಜು, ನೀನು ಆ ಬುಕ್ ಓದಿದ್ಮೇಲೆ ನನಗೂ ಕೊಡ್ತೀಯಾ? ಓಕೆ ಚುಟ್ಕಿ, ಕೊಡ್ತೀನಿ. ನಿನಗೆ ಆ ಬುಕ್ ಸಿಕ್ಕಿದೆ? ನನಗೆ ಬಾಲಕೃಷ್ಣ ಚೈಲ್ಡ್ ಸ್ಟೋರಿ ಬುಕ್ ಸಿಕ್ಕಿದೆ. ಇದು ಬಹಳ ಮಜವಾಗಿರುತ್ತೆ. ಕೃಷ್ಣ ನಮ್ಮ ಥರ ಇದ್ದಾಗ ಎಷ್ಟು ತುಂಟ ಇದ್ದ ಗೊತ್ತಾ? ಹೇ ಭೀಮ್, ನಿನಗೆ ಆ ಬುಕ್ ಸಿಕ್ಕಿದೆ? ಹೇ ಫ್ರೆಂಡ್ಸ್, ಎಲ್ಲರೂ ಬನ್ನಿ ಇಲ್ಲಿ. ಇಲ್ಲಿ ನೋಡಿ, ನನಗೆ ಕ್ರಿಸ್ಮಸ್ ಹಬ್ಬ ಬುಕ್ ಸಿಕ್ಕಿದೆ. ಕ್ರಿಸ್ಮಸ್ ಹಬ್ಬ ಅಂದ್ರೆ ಏನು ಭೀಮ್? ಇಂಟ್ರೆಸ್ಟಿಂಗ್ ಆಗಿದೆ. ಭೀಮ್, ಕ್ರಿಸ್ಮಸ್ ಬಗ್ಗೆ ನಮಗೂ ಹೇಳು ಪ್ಲೀಸ್. ಓಕೆ ಡಿಸೆಂಬರ್ ಮಂತಲ್ಲಿ ಮಕ್ಕಳೆಲ್ಲ ಸೇರಿ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಟ್ ಮಾಡಿ, ಕೇಕ್ ಕಟ್ ಮಾಡಿ, ಚಾಕ್ಲೇಟ್ ಆ್ಯಂಡ್ ಗಿಫ್ಟ್ನ ಎಕ್ಸ್ಚೇಂಜ್ ಮಾಡಿ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಯು ನೋ ವಾಟ್? ಒಂದು ಬಿಲೀಫ್ ಇದೆ. ಏನು ಬಿಲೀಫ್ ಭೀಮ್? ಯಾರ್ಯಾರು ಗಿಲ್ಚಿಂಜರ್ ಆಗಿರ್ತಾರೋ ಅವ್ರಿಗೆಲ್ಲ ಸ್ಯಾಂಟಾ ಕ್ಲಾಸ್ ತಾತ ಬಂದು ಸೀಕ್ರೆಟ್ ಆಗಿ ಗಿಫ್ಟ್ ಕೊಟ್ಟು ಹೋಗ್ತಾರಂತೆ. ಕ್ರಿಸ್ಮಸ್ ಹಬ್ಬ ಎಷ್ಟು ಚೆನ್ನಾಗಿದೆ. ಈ ಸತಿ ನಾವು ಸೆಲೆಬ್ರೇಟ್ ಮಾಡೋಣ. ಬಟ್ ನಾವು ಮಹಾರಾಜರ ಪರ್ಮಿಷನ್ ತಗೊಬೇಕು. ಹಾಗಾದ್ರೆ ಬನ್ನಿ ಈಗಲೇ ಹೋಗೋಣ. ಓಕೆ, ಲೆಟ್ಸ್ ಗೋ. ಛೋಟಾ ಭೀಮ್, ಛೋಟಾ ಭೀಮ್, ಛೋಟಾ ಭೀಮ್, ಛೋಟಾ ಭೀಮ್, ಭೀಮ್ ಭೀಮ್ ಭೀಮ್, ಛೋಟಾ ಭೀಮ್, ಛೋಟಾ ಭೀಮ್, ಛೋಟಾ ಭೀಮ್, ಛೋಟಾ ಭೀಮ್, ಛೋಟಾ ಭೀಮ್, ಭೀಮ್ ಭೀಮ್ ಭೀಮ್, ಛೋಟಾ ಭೀಮ್, ಛೋಟಾ ಭೀಮ್. ಹೀಗೆ ಭೀಮ್ ಮತ್ತು ಆತನ ಸ್ನೇಹಿತರು ಮಹಾರಾಜ ಇಂದ್ರವರ್ಮನ ಆಸ್ಥಾನಕ್ಕೆ ಅತಿ ಉತ್ಸಾಹದಿಂದ ಹೊರಡುತ್ತಾರೆ. ದಾರಿಯಲ್ಲಿ ಕ್ರಿಸ್ಮಸ್ ಅನ್ನು ಹೇಗೆಲ್ಲ ಆಚರಿಸಬಹುದು, ಅದಕ್ಕೆ ಏನೆಲ್ಲ ವಸ್ತುಗಳನ್ನು ಸಂಗ್ರಹಿಸಬೇಕು, ಅದರ ಉಸ್ತುವಾರಿಯನ್ನು ಯಾರು ತೆಗೆದುಕೊಳ್ಳಬೇಕು ಎಂಬುದರ ಮಾತುಕತೆ ಮಾಡುತ್ತಾ ಹೊರಡುತ್ತಾರೆ. ರಾಜು, ಡೋಲು ಬೋಲು ತಮಗೆ ಎಷ್ಟೆಲ್ಲ ಚಾಕ್ಲೇಟ್ ಸಿಗುತ್ತೆ, ಯಾವ ಕೇಕ್ ಬೇಕೆಂದು ಹೊಟ್ಟೆ ಬಕ್ಕರ ತರ ಬಾಯಲ್ಲಿ ನೀರು ಸುರಿಸುತ್ತಾ ತಮ್ಮ ತಮ್ಮ ಆಸೆಯನ್ನು ವ್ಯಕ್ತಪಡಿಸುತ್ತಾ ನಡೆದರು. ಇದೆಲ್ಲದರ ನಡುವೆ ಕಾಲಿಯಾಗೆ ಬೇರೆನೇ ಯೋಚನೆ ಕಾಡುತ್ತಿತ್ತು. ಕ್ರಿಸ್ಮಸ್ ಸೆಲೆಬ್ರೇಷನಲ್ಲಿ
ನನಗೇನೇ ಉಸ್ತುವಾರಿಯನ್ನು ಮಹಾರಾಜರು ಕೊಡಬೇಕು, ನನಗೆ ಎಲ್ಲರೂ ಹೆಚ್ಚಿನ ಗಿಫ್ಟ್ಗಳನ್ನು ಕೊಡಬೇಕು ಎಂದು ಯೋಚಿಸುತ್ತಾ ಹೊರಟಿದ್ದನು. ಹೀಗೆ ಬೇರೆ ಬೇರೆ ಆಲೋಚನೆಗಳಿಂದ ಭೀಮ್ ಮತ್ತು ಆತನ ಗೆಳೆಯರು ಒಟ್ಟಾಗಿ ಮಹಾರಾಜರ ದರ್ಬಾರತ್ತ ಸಾಗುತ್ತಾರೆ. ರಾಜಾದಿರಾಜ, ರಾಜಗಾಂಭೀರ್ಯ, ರಾಜಮಾರ್ಥಾಂಡ, ಶ್ರೀ 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 ಇಂದ್ರವರ್ಮ ಮಹಾಪ್ರಭುಗಳಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಮಹಾಪ್ರಭುಗಳಿಗೆ ವಂದನೆಗಳು. ನಾವೆಲ್ಲರೂ ಸೇರಿ ಡೋಲಪುರದಲ್ಲಿ ಫಸ್ಟ್ ಟೈಮ್ ಕ್ರಿಸ್ಮಸ್ ಹಬ್ಬ ಮಾಡಬೇಕು ಅನ್ಕೊಂಡಿದೀವಿ. ಅದಕ್ಕಾಗಿ ದಯವಿಟ್ಟು ಪರ್ಮಿಷನ್ ಕೊಡಿ. ಅಪ್ಪ ಅಜ್ಜಿ, ಕ್ರಿಸ್ಮಸ್ ಹಬ್ಬ ಮಕ್ಕಳ ಹಬ್ಬ. ಈ ಹಬ್ಬದ ಸೆಲೆಬ್ರೇಷನ್ ಇಂದ ನಮ್ಮ ರಾಜ್ಯದ ಎಲ್ಲ ಮಕ್ಕಳು ಸಂತೋಷ ಪಡುತ್ತಾರೆ. ಪ್ಲೀಸ್ ಪರ್ಮಿಷನ್ ಕೊಡಿ. ಓಕೆ ಎಂದು ಎನಿಥಿಂಗ್ ಫಾರ್ ಯು. ನನ್ನ ಮಗನ ಇಷ್ಟವೇ ನನ್ನ ಇಷ್ಟ. ನೀವೆಲ್ಲರೂ ಸೇರಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬಹುದು. ಆದರೆ ಎಲ್ಲ ಅರೇಂಜ್ಮೆಂಟ್ಸ್ ನೀನೇ ವಹಿಸಿಕೋ. ಥ್ಯಾಂಕ್ ಯು ಮಹಾಪ್ರಭುಗಳೇ. ಥ್ಯಾಂಕ್ ಯು ಅಪ್ಪಾಜಿ. ಥ್ಯಾಂಕ್ ಯು. ಆಹಾ, ಇದು ಮೋಸ. ಯಾವಾಗಲೂ ಭೀಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನನ್ನನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹೌದು ಹೌದು ಕಾಳಿಯ, ಈಗ ನಾವು ಏನು ಮಾಡೋದು? ನಾವು ಹೇಗಾದ್ರೂ ಮಾಡಿ ಭೀಮ್ ಬರುವ ಕ್ರಿಸ್ಮಸ್ ಸೆಲೆಬ್ರೇಷನ್ನ ಹಾಳು ಮಾಡಬೇಕು. ಆಗ ಮಹಾಪ್ರಭುಗಳು ಭೀಮ್ನನ್ನು ಬೈತಾರೆ. ಓಕೆ ಓಕೆ, ಹಾಗೆ ಮಾಡೋಣ. ಮಹಾಪ್ರಭುಗಳ ಒಪ್ಪಿಗೆಯ ಮೇರೆಗೆ ಭೀಮ್ ಮತ್ತು ಆತನ ಸ್ನೇಹಿತರು ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ತೊಡಗುತ್ತಾರೆ. ಅದರಂತೆ ಕ್ರಿಸ್ಮಸ್ ಟ್ರೀಯನ್ನು ತಂದು ಅದಕ್ಕೆ ಸ್ಟಾರ್ಸ್, ಲೈಟಿಂಗ್, ಕಾಟನ್ ಪೀಸಸ್ ಮುಂತಾದ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸುತ್ತಾರೆ. ರಾಜ್ಯದ ಎಲ್ಲ ಮಕ್ಕಳು ಸೇರಿ ಸೀಕ್ರೆಟ್ ಸ್ಯಾಂತಾ ಗೇಮ್ ಆಟವಾಡಿ ಗಿಫ್ಟ್ಗಳನ್ನು ತಂದು ಇಡುತ್ತಾರೆ. ಕ್ರಿಸ್ಮಸ್ ಹಬ್ಬದ ಹಿಂದಿನ ರಾತ್ರಿ ಸ್ಯಾಂತಾ ಕ್ಲಾಸ್ಗೆ ಪ್ರೀತಿಯಿಂದ ಪತ್ರಗಳನ್ನು ಬರೆದು ತಮಗೆ ಇಷ್ಟವಿರುವ ಉಡುಗೊರೆಯನ್ನು ಕೊಡಲು ಬೇಡಿಕೊಂಡು ಒಂದು ಕಾಲು ಚೀಲದಲ್ಲಿ ಅದನ್ನೆಲ್ಲ ಅಡಗಿ ಇಡುತ್ತಾರೆ. ಇದೆಲ್ಲದರ ನಡುವೆ ಕಾಲಿಯಾ ಮತ್ತು ಆತನ ಸ್ನೇಹಿತರಾದ ಡೋಲು ಬೋಲು ಕ್ರಿಸ್ಮಸ್ ಸೆಲೆಬ್ರೇಷನ್ ಅನ್ನು ಹೇಗೆ ಹಾಳು ಮಾಡಬಹುದು ಎಂದು ಸಂಚನ್ನು ಮಾಡುತ್ತಿರುತ್ತಾರೆ. ಹೇಗಾದರೂ ಮಾಡಿ ಎಲ್ಲ ಗಿಫ್ಟ್ಗಳನ್ನು ಕದ್ದುಕೊಂಡು ಹೋಗಿ ಬಚ್ಚಿಡಲು ನಿರ್ಧರಿಸುತ್ತಾರೆ. ಅದರಿಂದ ಮಹಾಪ್ರಭುಗಳಿಗೆ ಸಿಟ್ಟು ಬಂದು ಭೀಮ್ನನ್ನು ರಾಜ್ಯದಿಂದ ಹೊರಗೆ ಹಾಕುತ್ತಾರೆಂದು ಭಾವಿಸುತ್ತಾರೆ. ಇದರಿಂದ ಭೀಮ್ ಮೇಲಿನ ಒಳ್ಳೆಯ ಅಭಿಪ್ರಾಯವು ಊರಿನಲ್ಲಿ ಬದಲಾಗುವುದು. ನಂತರ ಕಾಲಿಯಾ ಆ ಗಿಫ್ಟ್ಗಳನ್ನು ಹುಡುಕುವ ನಾಟಕ ಮಾಡಿ ಮಹಾಪ್ರಭುಗಳ ಮೆಚ್ಚುಗೆಯನ್ನು ಪಡೆಯಬೇಕೆಂದು ಸಂಚನ್ನು ಹೂಡುತ್ತಾನೆ. ಬನ್ನಿ ಹಾಗಾದರೆ ಭೀಮ್ ಮತ್ತು ಆತನ ಸ್ನೇಹಿತರು ಹೇಗೆಲ್ಲ ಕ್ರಿಸ್ಮಸ್ ತಯಾರಿಯನ್ನು ಮಾಡಿದ್ದಾರೆ ನೋಡೋಣ.
ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬರ್ತೀನಿ. ಡೋಲು ಬೋಲು ಇದೇ ಸರಿಯಾದ ಸಮಯ. ಬನ್ನಿ, ಎಲ್ಲ ಗಿಫ್ಟ್ಸ್ ಅನ್ನು ಕದ್ದು ಮರದ ಇದ್ದೇ ಬಚ್ಚಿರೋಣ. ಓಕೆ ಓಕೆ, ಅಯ್ಯ ಹಾಗೆ ಮಾಡೋಣ. ಕಾಲಿಯಾ ಡೋಲು ಬೋಲು ಎಲ್ಲ ಸೀಕ್ರೆಟ್ ಸ್ಯಾಂತಾ ಗಿಫ್ಟ್ಗಳನ್ನು ಕದ್ದು ಮೆಲ್ಲನೆ ಊರಾಚೆ ಇರುವ ಮರದ ಹಿಂದೆ ಬಚ್ಚಿ ಇಡುತ್ತಾರೆ. ಆ ಮರದ ಬಳಿಯೇ ನಿದ್ದೆ ಮಾಡುತ್ತಿದ್ದ ಜಗ್ಗು ಎಚ್ಚರಗೊಂಡು ಮೆಲ್ಲನೆ ಕಾಲ್ಯ ಮಾಡುತ್ತಿದ್ದ ಕಳ್ಳತನವನ್ನು ಗಮನಿಸುತ್ತಾನೆ. ಹೀಗೆ ಗಿಫ್ಟ್ಗಳನ್ನು ಬಚ್ಚಿಟ್ಟು ಕಾಲ್ಯ ಮತ್ತು ಆತನ ಸ್ನೇಹಿತರು ಕ್ರಿಸ್ಮಸ್ ಟ್ರೀ ಬಳಿ ಬಂದು ಮಲಗುವಂತೆ ನಾಟಕವಾಡುತ್ತಾರೆ. ಭೀಮ್ ಹಾಗೂ ಚುಟ್ಕಿ ಮಹಾರಾಜರನ್ನು ಇನ್ವೈಟ್ ಮಾಡಿ ಮರಳಿ ಬಂದಾಗ ಅಯ್ಯೋ ಅಯ್ಯೋ ಅಯ್ಯೋ, ಹೇ ಭೀಮ್, ಅಲ್ಲಿ ನೋಡು, ಒಂದು ಗಿಫ್ಟ್ ಕಾಣಿಸ್ತಾ ಇಲ್ಲ. ಹೌದು ಚುಟ್ಕಿ, ಯಾವ ಗಿಫ್ಟು ಕಾಣ್ತಿಲ್ಲ. ಕಾಲಿಯ ಡೋಲು ಬೋಲು ಎದ್ದೇಳಿ. ಕ್ರಿಸ್ಮಸ್ ಹಬ್ಬ ಗಿಫ್ಟ್ ಅನ್ನ ಯಾರು ಎತ್ಕೊಂಡು ಹೋದ್ಲು? ಯಾರು ಬಂದಿದ್ರು? ಯಾರು ಕತ್ಕೊಂಡು ಹೋದ್ರು? ಅಯ್ಯೋ ಭೀಮ್, ನನಗೆ ಗೊತ್ತಿಲ್ಲ. ತುಂಬ ಊಟ ಮಾಡಿ ಚೆನ್ನಾಗಿ ಮಲ್ಕೊಂಡೆ. ಯಾರು ಬಂದು ಇಷ್ಟೊಂದು ಹೋದ್ರೋ ಗೊತ್ತಿಲ್ಲ. ಯಾಕೆ ಎಲ್ಲರೂ ಟೆನ್ಷನಲ್ಲಿದ್ದೀರಾ? ಕ್ರಿಸ್ಮಸ್ ಹಬ್ಬ ಗಿಫ್ಟ್ ಅನ್ನು ಕಾಣ್ತಿಲ್ಲ. ಬೇಬ್, ಯಾರು ಕಾಣ್ತಿಲ್ಲ ಅಂತ ನಂಗೆ ಗೊತ್ತು. ಕಾಳಿಯ ಡೋಲು ಬೋಲು ಗಿಫ್ಟ್ ಅನ್ನು ಕದ್ದು ಮರದ ಹಿಂದೆ ಬಚ್ಚಿಟ್ಟಿದ್ದಾಳೆ. ಅಯ್ಯೋ ಅಯ್ಯೋ, छोटा भीम, छोटा भीम, छोटा भीम, छोटा भीम, भीम भीम भीम, छोटा भीम, छोटा भीम, छोटा भीम, छोटा भीम, छोटा भीम, भीम भीम भीम, छोटा भीम, छोटा भीम. ಕಾಲಿಯ ಡೋಲು ಬೋಲು ಜಗ್ಗು ಮಾತನ್ನು ಕೇಳಿ ಅಲ್ಲಿಂದ ಓಟ ಕೀಳುತ್ತಾರೆ. ಭೀಮ್ ಮತ್ತು ರಾಜು ಅವರನ್ನು ಹಿಂಬಾಲಿಸಿ ಹಿಡಿಯುತ್ತಾರೆ. ನಂತರ ಅವರಿಗೆ ಒಂದೆರಡು ಏಟನ್ನು ಕೊಟ್ಟು ಬುದ್ಧಿ ಕಲಿಸುತ್ತಾರೆ. ಸಾರಿ ಭೀಮ್, ನನ್ನಿಂದ ತಪ್ಪಾಯ್ತು. ಪ್ಲೀಸ್ ಫರ್ಗಿವ್ ಅಸ್, ಪ್ಲೀಸ್ ಫರ್ಗಿವ್ ಅಸ್, ಪ್ಲೀಸ್ ಫರ್ಗಿವ್ ಅಸ್. ಓಕೆ ಓಕೆ, ಕ್ರಿಸ್ಮಸ್ ಹಬ್ಬ ಗಿಫ್ಟ್ ಅನ್ನು ಎಲ್ಲಿದೆ ಅಂತ ತೋರಿಸಿ ಬನ್ನಿ. ಎಲ್ಲರೂ ಹೋಗಿ ಬಚ್ಚಿಟ್ಟ ಗಿಫ್ಟ್ಗಳನ್ನು ಮತ್ತೆ ಕ್ರಿಸ್ಮಸ್ ಟ್ರೀ ಬಳಿ ತಂದು ಜೋಡಿಸುತ್ತಾರೆ. ಅದೇ ಸಮಯಕ್ಕೆ ಮಹಾರಾಜರು ಬರುತ್ತಾರೆ. ರಾಜಾದಿರಾಜ, ರಾಜಗಾಂಭೀರ್ಯ, ರಾಜಮಾರ್ತಾಂಡ, ಶ್ರೀ ಶ್ರೀ ಇಂದ್ರವರ್ಮ ಪ್ರಭುಗಳಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಮಹಾಪ್ರಭುಗಳಿಗೆ ವಂದನೆಗಳು. ಥ್ಯಾಂಕ್ ಯು ಮಹಾಪ್ರಭುಗಳೇ. ಮಕ್ಕಳೇ, ಇಲ್ಲಿ ನೋಡಿ, ಎಮ್ಮೆ ಕ್ರಿಸ್ಮಸ್ ಕೇಕ್ ರೆಡಿ. ಭೀಮ್, ಬನ್ನಿ, ಕೇಕ್ ಕಟ್ ಮೂಲಕ ಕ್ರಿಸ್ಮಸ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ.
ಮಕ್ಕಳೇ, ಮೆಚ್ಚಿದೆ ನಿಮ್ಮ ಪ್ರೀತಿಗೆ. ದೂರದ ಊರಿಂದ ನಿಮಗೆಲ್ಲ ಉಡುಗೊರೆಯನ್ನು ತಂದಿರುವೆ. ನಿಮಗೆಲ್ಲ ಒಳ್ಳೆಯ ವಿದ್ಯೆಯನ್ನು ಕಲಿಸುವ ನಿಮ್ಮ ಟೀಚರ್ಸ್ ಅನ್ನು ಕರೆದುಕೊಂಡು ಬನ್ನಿ. ಒಟ್ಟಿಗೆ ಸೇರಿ ಈ ಕ್ರಿಸ್ಮಸ್ ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Good tidings we bring to you. I request all the children to come on the dais. All the Kids Fun children come on the dais. Oh, bring us something important. Oh, bring us something important. Oh, bring us something important. Let's bring it right here. Good tidings we bring to you and your kin. We wish you a Merry Christmas and a Happy New Year. We want everyone, all the children, please come. We want someone to get some. We want someone to get some. So bring it right here. Good tidings we bring to you and your kin. We wish you a Merry Christmas and a Happy New Year. We all are nothing important. We all are nothing important. We all are nothing important. With all its good cheer. Good tidings we bring to you and your kin. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year.